ನಿರ್ಭಯ ಸೇಫ್ ಸಿಟಿ ಟೆಂಡರ್ನಲ್ಲಿ ಅಧಿಕಾರಿಗಳ ನಡುವೆ ಗುದ್ದಾಟ ನಡೀತಿರುವುದು ಯಾಕೆ? ಪ್ರತಿಮೆ ಧ್ವಂಸ ಮಾಡಿದವರಿಗೆ ಸೆಡ್ಡು ಹೊಡೆದಿದ್ದು ಹೇಗೆ? ವಿಷ್ಣುವರ್ಧನ್ ಅಭಿಮಾನಿಗಳು ಬೆಂಗಳೂರಿನ ಯಾವ್ಯಾವ ರಸ್ತೆಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇರಲ್ಲ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬರೋಬ್ಬರಿ 619 ಕೋಟಿಯ ನಿರ್ಭಯ ಸೇಫ್ ಸಿಟಿ ಟೆಂಡರ್ನಲ್ಲಿ ಭಾರಿ ಗೋಲ್ಮಾಲ್ ನಡೆದಿರೋ ಅನುಮಾನ ಮೂಡಿದೆ. ಜನರ ಹಿತಾಸಕ್ತಿಯಿಂದ ಮುಂಬೈನ ಎ&ವೈ ಕಂಪನಿಗೆ ಕರೆ ಮಾಡಿದ್ದು ನಾನೇ ಅಂತ ಐಪಿಎಸ್ ಅಧಿಕಾರಿ ಡಿ ರೂಪಾ ತಿಳಿಸಿದ್ದಾರೆ. ಕೆಲ ಕಂಪನಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಟೆಂಡರ್ ಡ್ರಾಫ್ಟಿಂಗ್ ಮಾಡೋಕೆ ಎ&ವೈ ಕನ್ಸಲ್ಟೆಂಟ್ ಕಂಪನಿ ಮುಂದಾಗಿತ್ತು. ಈ ಕುರಿತು ಮಾಹಿತಿ ಪಡೆಯೋಕೆ ಕರೆ ಮಾಡಿದ್ದು ನಾನೇ ಅಂತ ಡಿ ರೂಪಾ ತಿಳಿಸಿದ್ದಾರೆ. ನಿರ್ಭಯ ಸೇಫ್ ಸಿಟಿ ಟೆಂಡರ್ ವಿಚಾರದಲ್ಲಿ ಅಧಿಕಾರಿಗಳ ನಡುವೆ ಮುಸುಕಿನ ಗುದ್ದಾಟ ಆರಂಭವಾಗಿದೆ. ಯೋಜನೆ ಕುರಿತಂತೆ ಡ್ರಾಫ್ಟಿಂಗ್ ಬಗ್ಗೆ ಎ&ವೈ ಕಂಪನಿಗೆ ಮಾಹಿತಿ ಕೇಳಿದ್ದಾರೆ. ತನಿಖೆ ನಡೆಸುವಂತೆ ಸಮಿತಿಯ ಕಾರ್ಯದರ್ಶಿ ಹೇಮಂತ್ ನಿಂಬಾಳ್ಕರ್ ಎಸ್ಗೆ ಪತ್ರ ಬರೆದಿದ್ದಾರೆ. ಇದರ ಬೆನ್ನಲ್ಲೇ ಮುಖ್ಯ ಕಾರ್ಯದರ್ಶಿಗೆ ಗೃಹ ಕಾರ್ಯದರ್ಶಿ ಡಿ ರೂಪಾ ಕೂಡ ಪತ್ರ ಬರೆದಿದ್ದು ತಮ್ಮ ವಿರುದ್ಧ ವ್ಯಕ್ತವಾದ ಆರೋಪಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲದೆ ಐಎಂಎ ವಂಚನೆ ಕೇಸ್ನಲ್ಲಿ ನಿಂಬಾಳ್ಕರ್ ಮೇಲೆ ಚಾರ್ಜ್ ಶೀಟ್ ಇದ್ದು ನಿಂಬಾಳ್ಕರ್ ಅವರನ್ನ ಸಮಿತಿಯಿಂದ ಕೈಬಿಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ವಿಷ್ಣು ಪುತ್ಥಳಿ ಧ್ವಂಸದಿಂದ ರೊಚ್ಚಿಗೆದ್ದ ದಾದಾ ಫ್ಯಾನ್ಸ್ ಧ್ವಂಸಗೊಂಡ ಸ್ಥಳದಲ್ಲೇ ಸಣ್ಣ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದುಷ್ಕರ್ಮಿಗಳಿಗೆ ಸೆಡ್ಡು ಹೊಡೆದು ಸಣ್ಣ ಪುತ್ಥಳಿ ಪ್ರತಿಷ್ಠಾಪಿಸಿದ್ದಾರೆ. ಸಚಿವ ವಿ ಸೋಮಣ್ಣ ವಿಷ್ಣು ಪುತ್ಥಳಿಗೆ ಬೇರೆ ಜಾಗ ಕೊಡುವುದಾಗಿ ಹೇಳಿದ್ರು. ಆದರೆ ಪುತ್ಥಳಿ ಧ್ವಂಸಗೊಂಡ ಜಾಗದಲ್ಲೇ ಸಣ್ಣ ಪ್ರತಿಮೆ ಇಟ್ಟ ಅಭಿಮಾನಿಗಳು ಹೋರಾಟ ನಡೆಸಿದ್ರು. ಕೊರೋನಾ ಭೀತಿಯಿಂದ ಹೊಸ ವರ್ಷಾಚರಣೆಗೆ ಹೊಸ ಗೈಡ್ಲೈನ್ಸ್ ಮಾಡಲಾಗ್ತಿದೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕಮಲ್ ಪಂತ್, ಗೃಹ ಸಚಿವರು ಆದೇಶ ಕೊಟ್ಟಿದ್ದಾರೆ. ಹೀಗಾಗಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೂ ಎಂಜಿ ರಸ್ತೆಯಲ್ಲಿ ಯಾವುದೇ ಹೊಸ ವರ್ಷದ ಆಚರಣೆ ಇರಲ್ಲ. ಡಿಸೆಂಬರ್ 17ರಂದು ಸರ್ಕಾರ ಆದೇಶಿಸಿದ್ದ ಮಾದರಿಯಲ್ಲೇ ಗೈಡ್ಲೈನ್ಸ್ ಇರಲಿದೆಯಂತೆ. ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲೇ ಗೈಡ್ಲೈನ್ಸ್ ಇರುತ್ತೆ ಅಂತ ಕಮಲ್ ಪಂತ್ ಹೇಳಿದ್ದಾರೆ. ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಸುದ್ದಿಗೆ ಎಚ್ ಡಿ ದೇವೇಗೌಡರು ಗರಂ ಆಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅದು ಎಲ್ಲಿಂದ ಬಂತು ಸುದ್ದಿ, ಯಾರು ಸುದ್ದಿ ಕೊಟ್ಟಿದ್ದು, ಯಾರಪ್ಪ ಜ್ಯೋತಿಷ್ಯ ಹೇಳಿದ್ದು ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಇದು ಬಾಲಿಶ ಹೇಳಿಕೆ, ಸೆನ್ಸ್ ಇದ್ಯಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ದೇಶ ಆಳಿದವನು ನಾನು, ಪ್ರಧಾನಮಂತ್ರಿ ಆಗಿದ್ದವನು, ನನ್ನ ಪಕ್ಷವನ್ನ ಅವರ ಮನೆ ಬಾಗಿಲಿಗೆ ಬಿಡೋಕೆ ಆಗುತ್ತಾ ಅಂತ ಎಚ್ ಡಿ ದೇವೇಗೌಡರು ಪ್ರಶ್ನೆ ಮಾಡಿ ಕಿಡಿಕಾರಿದ್ರು. ಪಕ್ಷದಲ್ಲಿ ಕುಮಾರಸ್ವಾಮಿ ಅಂತಿಮ ನಿರ್ಧಾರ ಅಂತೇನೂ ಇಲ್ಲ ಅಂತ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ತಿಳಿಸಿದ್ದಾರೆ. ದೊಡ್ಡ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಆದರೆ ಜೆಡಿಎಸ್ನಲ್ಲಿ ಹೈಕಮಾಂಡ್ ಇಲ್ಲ. ರಾಜ್ಯಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಕೂಡ ನಿರ್ಧಾರ ಮಾಡ್ತಾರೆ. ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದು ಪವರ್ ಒಬ್ಬರಲ್ಲೇ ಇರುತ್ತೆ ಅನ್ನೋದು ಇಲ್ಲ ಎಂದು ಹೇಳಿದ್ರು. ಕೋಟಾ ನೋಟು ಚಲಾವಣೆಗೆ ಯತ್ನಿಸಿದ ವ್ಯಕ್ತಿಯನ್ನ ವಿಲ್ಸನ್ ಗಾರ್ಡನ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆಟೋದಲ್ಲಿ ತೆರಳುತ್ತಿದ್ದ ಜಮಾಲ್ 100 ರೂಪಾಯಿಯ ಕೋಟಾ ನೋಟು ನೀಡಿದ್ದ. ಇದರಿಂದ ಅನುಮಾನಗೊಂಡ ಆಟೋ ಚಾಲಕ ಠಾಣೆಗೆ ಕರೆತಂದಿದ್ದ. ವಿಚಾರಣೆ ವೇಳೆ ಕೋಟಾ ನೋಟು ದಂಧೆ ಬಗ್ಗೆ ಜಮಾಲ್ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಪರಿಶೀಲನೆ ವೇಳೆ ಕೋಟಾ ನೋಟು ಎಂಬುದು ಪತ್ತೆಯಾಗಿದ್ದು ವಿಲ್ಸನ್ ಗಾರ್ಡನ್ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪಾದರಾಯನಪುರದ ಅರಾಫತ್ ನಗರದ ಜಮಾಲ್ ವಿಚಾರಣೆಯಿಂದ ಕೋಟಾ ನೋಟು ಜಾಲವೇ ಪತ್ತೆಯಾಗಿದೆ. ಜಮಾಲ್ ನೀಡಿದ ಮಾಹಿತಿ ಆಧರಿಸಿ ಪೊಲೀಸರು ಅರಾಫತ್ ನಗರದಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಬಿಲ್ ಪೇಪರ್ ಮುಖಾಂತರ ಪ್ರಿಂಟರ್ ಬಳಸಿ 100 ರೂಪಾಯಿ ಮುಖಬೆಲೆಯ ಕೋಟಾ ನೋಟು ಮುದ್ರಿಸಿ ಚಲಾವಣೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಪೊಲೀಸರ ದಾಳಿ ವೇಳೆ 20 ಶೀಟ್ ಕೋಟಾ ನೋಟು ಪತ್ತೆಯಾಗಿದ್ದು, ಒಂದು ಶೀಟ್ನಲ್ಲಿ 2-3 ಕೋಟಾ ನೋಟುಗಳ ಮುದ್ರಣ ಮಾಡಲಾಗ್ತಿತ್ತು. ಜೈಲಿನಲ್ಲಿ ತುಪ್ಪದ ಬೆಡೆಗೆ ರಾಗಿಣಿ ಮತ್ತೊಂದು ನೌಟಂಕಿಯ ಆಟ ಶುರು ಮಾಡಿದ್ದಾರೆ. ಸಂಜನಾಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ರಾಗಿಣಿಗೆ ಅನಾರೋಗ್ಯ ಕಾಡ್ತಿದ್ದು ಬೆನ್ನು ನೋವು ಹೆಚ್ಚಾಗಿದೆಯಂತೆ. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ವೇಳೆ ಆರೋಗ್ಯದಲ್ಲಿ ಗಂಭೀರ ಬದಲಾವಣೆ ಇಲ್ಲ ಅಂತ ವೈದ್ಯರು ತಿಳಿಸಿದ್ದು ಜೈಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಇತ್ತ ನಟಿ ಸಂಜನಾ ಬೆಂಗಳೂರಿನ ಸಿಸಿಬಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ರು.